ನಮಸ್ಕಾರ, ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ. ಪ್ರಖರ ಚಿಂತಕ, ಬಹುಶ್ರತ ಮೇಧಾವಿ, ಪರಮ ಪ್ರಾಮಾಣಿಕ ಮನುಷ್ಯರಾಗಿ ಈ ನಾಡು ನುಡಿಗೆ ಸೊಬಗನ್ನ, ವೈಭವವನ್ನ ತಂದುಕೊಟ್ಟವರು ನಮ್ಮ ಕಾರಂತರು, ಕೋಟ ಶಿವರಾಮ ಕಾರಂತರು. ನಿರಂತರ ವಿಚಾರ ಪ್ರವಾಹ, ಕ್ರಿಯಾಶೀಲತೆ, ಉತ್ಸಾಹ, ತಿಳಿದುಕೊಳ್ಳಬೇಕೆಂಬ ಬತ್ತಿ ಹೋಗದ ಲವಲವಿಕೆ, ಅಧ್ಯಯನಶೀಲತೆ, ಶಿಸ್ತು ಮೌಲ್ಯಗಳಿಗೆ ಇರುವ ಶ್ರದ್ಧೆ, ಬದುಕಿನ ಬಗ್ಗೆ ಇರುವ ಕಾಳಜಿ, ಕಳಕಳಿ, ಜೀವನ ಆಸಕ್ತಿ ಸದಾಕಾಲಕ್ಕೂ ಅನುಕರಣೀಯ ಮತ್ತು ಅನುಸರಣೀಯ. ಕಾರಂತರ ಕುರಿತು ಅವರ ಪತ್ನಿ ಲೀಲಾ ಕಾರಂತರು ಒಂದೆಡೆ ಹೀಗನ್ನುತ್ತಾರೆ: ಕಾರಂತರು ನಿಜವಾಗಿ ಕಾರಂತರಲ್ಲ, ಕುಶಲಿಯಾದ ನಟ. ನಟನಂತೆ ಜೀವನ ನಾಟಕವನ್ನ ಅಭಿನಯಿಸಿದವರು. ಬದುಕಿನ ಓರೆ ಕೋರೆಗಳನ್ನ, ಮನುಷ್ಯನ ಮನಸ್ಸಿನ ಒಳ ಹೊರ ಪದರುಗಳನ್ನು ಬಿಡಿಸಿ ತಮ್ಮ ಕಾದಂಬರಿಗಳಲ್ಲಿ ಬಿತ್ತರಿಸಿದವರು. ಅವರ ನಿರ್ಲಿಪ್ತ ಪ್ರಬುದ್ಧ ಜೀವನ ರೀತಿ ಅವರ ನಡೆ ನುಡಿ ಯೋಚನೆಗೆ ಪ್ರಚೋದಕ, ಚಿಂತನೆಗೆ ಪೂರಕ, ಸಹಾಯಕ. ಅವರ ಸಾಧನೆಗಳ ವಿಸ್ತಾರ ಪವಾಡ ಸದೃಶ. ಅವರ ಬದುಕಿನ ರೀತಿ ಯೋಚನೆಗಳು ಮುಂದಿನ ಜನಾಂಗಕ್ಕೆ ಅರಿವಾಗಬೇಕು. ಈ ಹಿನ್ನೆಲೆಯಿಂದ ಭವಿಷ್ಯದ ಬೆಳಕಿನ ಬೀಜವಾಗುವ ಮಕ್ಕಳಿಗೆ ಅವರ ವ್ಯಕ್ತಿತ್ವ ಪರಿಚಯಿಸುವ ಪ್ರಯತ್ನವೇ ಕಾರಂತ ಕಂಡಂತೆ. ಶಾಯರಿಯ ಸಾಮ್ರಾಟ ಅಸಾದುಲ್ಲಾ ಬೇಗ್ ಒಂದೆಡೆ ಹೀಗೆ ಹೇಳುತ್ತಾರೆ: ನಿಂತಲ್ಲಿ ಬೇರು ಬಿಟ್ಟು, ನಿಂತು ಪಾಚಿ ಕಟ್ಟಿ ಉಸಿರಾಡುತ್ತಾ ಬದುಕುವುದಷ್ಟೇ ಬದುಕಲ್ಲ. ನಡೆದೋ ಹರಿದೋ ದಾರಿ ಸವಿಸುತ್ತಾ, ನೋಡಿದ್ದು ಕಲಿತದ್ದು ದಾಖಲಿಸುತ್ತಾ ಬದುಕುವುದೇ ಬದುಕು. ಅಂತೆ ಕಾರಂತರು ಕಂಡ ಅನುಭವದ ನುಡಿಗಳನ್ನ, ಅನುಭವಗಳನ್ನ, ಚಿತ್ತಾರಗಳನ್ನ, ಬೆಡಗುಗಳನ್ನ, ನುಡಿಗಳನ್ನ ಕಟ್ಟಿ ಇಲ್ಲಿ ನೀಡಿದ್ದೇವೆ. ದಯವಿಟ್ಟು ಸ್ವೀಕರಿಸಿ, ನೀವು ಮತ್ತು ನೀವು. ಕರೆದರೆ ಸಾವು ಬರುತ್ತದೆಯೇ? ಅದು ಬರುವುದು ಅದರ ಇಷ್ಟವಿದ್ದಾಗ. ನಮ್ಮ ತಯಾರಿ ಅದು ನೋಡುತ್ತದೆಯೇ? ಅದು ಬರುವಾಗ ನಾವು ತಯಾರಿರಬೇಕು. ಜೀವನದ ಸ್ಮೃತಿಪಥದಲ್ಲಿ ಎಲ್ಲದಕ್ಕಿಂತಲೂ ಮನಸ್ಸಿನ ಮೇಲೆ ಅಚ್ಚೊತ್ತಿ ನಿಲ್ಲುವ ಒಂದು ಶಕ್ತಿ ಇದ್ದರೆ ಅದು ಮನುಷ್ಯನ ಒಳ್ಳೆಯತನ. ಒಳ್ಳೆಯತನ ಎಂಬುದನ್ನು ಮನುಷ್ಯ ಗುರುತಿಸಿ ಕಲಿತು ಸಾಧಿಸಬೇಕಾದದ್ದೊಂದು ಅಂಶವೇ ಹೊರತು ತನ್ನಂತೆಯೇ ಜೀವನದಲ್ಲಿ ತುಂಬಿಕೊಳ್ಳುವ ವಸ್ತುವಲ್ಲ. ಸಂಸಾರದಲ್ಲಿ ಮೋಹವಿರಕೂಡದು ಎನ್ನುತ್ತೇವೆ. ಅದೇ ನಿಜವಾದರೆ ಪ್ರೀತಿ ವಾತ್ಸಲ್ಯಗಳೆಂಬುದಕ್ಕೆ ಏನು ಬೆಲೆ? ಈ ಪ್ರಪಂಚ ಉಳಿದಿರುವುದು, ಮಾನವನ ಬದುಕನ್ನು ಸಹನೀಯವಾಗಿ ಮಾಡಿರುವುದು ಪ್ರೇಮ ಒಂದೇ ಅಲ್ಲವೇ? ನಮ್ಮ ನಿತ್ಯದ ಹೊಟ್ಟೆಪಾಡು, ಸಾಂಸಾರಿಕ ಜಂಜಾಟದಲ್ಲಿ ಇನ್ನೊಬ್ಬರಿಗೆ ಉಪಕರಿಸಲು ನಮಗೆ ಆಗದೇ ಹೋಗಬಹುದು. ಆದರೆ ಇಷ್ಟನ್ನಾದರೂ ಮಾಡಬಹುದು. ಅಪಕಾರ ಮಾಡದಿದ್ದರೆ ಆಯಿತು. ನಮ್ಮ ಹಾಗೆಯೇ ಸಾವಿರ ಸಾವಿರ ಅಲ್ಲ, ಕೋಟಿ ಕೋಟಿ ಪ್ರಾಣಿಗಳಿವೆ. ಅವು ಯಾವುದಾದರೂ ಯಾರನ್ನಾದರೂ ಬೇಡುವುದನ್ನು ಕಂಡಿದ್ದೀಯಾ? ಮತ್ತೆಲ್ಲ ಬಿಡು, ಅವು ತಮ್ಮ ಅನ್ನವನ್ನೂ ಬೇಡುವುದಿಲ್ಲ, ಮಲಗಲು ತಾವನ್ನೂ ಬೇಡುವುದಿಲ್ಲ. ಹುಲ್ಲೆ ಎದುರಿಗೆ ಹುಲಿ ಬಂದರೆ ಸಹಾಯ ಮಾಡು ಎಂತಲೂ ಬೇಡುವುದಿಲ್ಲ. ಬುದ್ಧಿ ಬಂದ ಮನುಷ್ಯ ಅದಕ್ಕಿಂತಲೂ ಕಳಪೆಯಾದರೆ ಹೇಗೆ? ಹುಟ್ಟಿ ಬಂದಿದ್ದೇವೆ, ಕೈ ಮೂಗು ಬಾಯಿ ಪಡೆದು. ಅವೆಲ್ಲ ಇರುವುದು ಯಾತಕ್ಕೆ? ಕಚ್ಚಲಿಕ್ಕೆ ಹುಲಿಯ ಬಾಯಿ ಕೊಡು,
ಹೊರಲಿಕ್ಕೆ ಆನೆಯ ಮೈ ಕೊಡು, ನುಸುಳಲಿಕ್ಕೆ ನುಸಿಯ ಶರೀರ ಕೊಡು ಅಂದರೆ ಹೇಗಾದೀತು? ಎಲ್ಲರಿಗೂ ಎಲ್ಲವೂ ಬೇಕಾದರೆ ಅವನು ಕೊಡುವುದಾವುದು? ಮಕ್ಕಳಿಗಾಗಿ ಆಸ್ತಿ ಮಾಡಿರಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಕೊಳೆಯೇ ಕಾಣದ ಲೋಕವಿಲ್ಲ, ಕೊಳೆಯಿಲ್ಲದ ದೇಹವಿಲ್ಲ. ಬಂದ ಕೊಳೆಯನ್ನು ತೊಳೆದುಕೊಳ್ಳುವುದೇ ಚೊಕ್ಕತನದ ಲಕ್ಷಣ. ಕೆಲವರು ಹುಟ್ಟುವಾಗಲೇ ಸರ್ವಜ್ಞರಾಗಿ ಹುಟ್ಟಿ ಜಗತ್ತಿನ ಜ್ಞಾನಕ್ಕೆ ಕಣ್ಣನ್ನು ಕಿವಿಯನ್ನೂ ತೆರೆಯದೆ ದೊಡ್ಡ ದೊಡ್ಡ ಮಾತುಗಳನ್ನು ಬರೆಯತೊಡಗುತ್ತಾರೆ. 4 ಜನರನ್ನು ಬೈದು ಪತ್ರಿಕೆಯ ಪ್ರಸಾರ ಬೆಳೆಯಿಸುವ ಚರಂಡಿ ಪತ್ರಿಕೋದ್ಯಮವೂ ತಲೆದೋರಿದೆ. ಒಳ್ಳೆಯ ಪತ್ರಿಕೆಗಳಿಂದ ಒಳ್ಳೆಯ ಅಭಿರುಚಿಗಳನ್ನು ಬೆಳೆಸುವ ಆಸೆ ಎಷ್ಟು ಮಂದಿಗಿದೆ? ಆ ಆಸೆಗೆ ತಕ್ಕಂತೆ ಶ್ರಮಿಸುವ ಮನಸ್ಸು ಎಷ್ಟು ಜನರಿಗಿದೆ? ಆದರೂ ನಮ್ಮ ನಾಡು ದೊಡ್ಡದು, ನಮ್ಮ ಪತ್ರಿಕೆಗಳೂ ದೊಡ್ಡವೇ. ಆತ್ಮವಿಮರ್ಶೆ ಬೇಡವಾದಾಗ ಇಂತಹ ದೊಡ್ಡಸ್ತಿಕೆಗೆ ಎಂದೂ ಬರಗಾಲವಿಲ್ಲ. ಬದುಕಿನಲ್ಲಿ ಪರಮಾವಧಿಯ ತೃಪ್ತಿಯನ್ನು ಕೊಡಬಲ್ಲುದೇ ಒಂದೇ ಒಂದು, ತಾನು ಸರಿಯಾಗಿ ನಡೆದಿದ್ದೇನೆ ಎಂಬ ಆತ್ಮವಿಶ್ವಾಸ. ಈ ಗಳಿಗೆಯವರೆಗೂ ನಾವಿದ್ದೇವೆ, ಇನ್ನೊಂದು ಗಳಿಗೆಗೆ ಇರುತ್ತೇವೆ ಎನ್ನುವ ಖಾತ್ರಿ ಯಾರಿಗಾದರೂ ಇದೆಯೇ? ಇದ್ದಾಗ ಇದ್ದರೆ ಇದೆಲ್ಲವೂ ನಮ್ಮದು. ಯಾವುದನ್ನೂ ವಿಪರೀತ ನೆಚ್ಚಿಕೊಂಡಿದ್ದರೆ ಸುಖವಿಲ್ಲ. ಈ ದೇಶ ಎತ್ತ ಹೋಗುತ್ತಿದೆಯೋ ಗೊತ್ತಿಲ್ಲ. ಏನು ಮಾಡಿದರೂ ನಾನು ಪತ್ರಿಕೆಗಳಲ್ಲಿ ಬರಬೇಕು, ನಾನು ಇಂಥವನು ಅಂಥವನು ಎಂದು ಹೇಳಿಕೊಳ್ಳುವ ಆತ್ಮರತಿಯಲ್ಲಿ ಮುಳುಗಿದ್ದೇವೆ. ನಮ್ಮನ್ನು ನಾವೇ ದೊಡ್ಡವರು ಎಂದು ಕರೆದುಕೊಳ್ಳುತ್ತಿರುವ ಆಸ್ಪತ್ರೆ ಆಗುತ್ತಿದೆ ಈ ದೇಶ. ಎಷ್ಟೋ ಬಾರಿ ಅಳುವೆಂಬುದು ನಗುವಿಗಿಂತಲೂ ಸುಖದ ವಸ್ತು. ಎದೆಯ ಭಾರವನ್ನು ಅದು ಇಳಿಸಿದಷ್ಟು, ಮನಸ್ಸಿನ ಕಲ್ಮಶವನ್ನು ಅದು ತೊಳೆದಷ್ಟು, ಪಾಪವನ್ನು ಕಿತ್ತು ಅದು ಶುಚಿ ಮಾಡಿದಷ್ಟು ತೀರ್ಥ ಪ್ರಸಾದಗಳೂ ಮಾಡಲಾರವು. ಭೂಮಿಯಲ್ಲಿ ಹುಟ್ಟಿದ ಎಲ್ಲರೂ ಒಟ್ಟುಗೂಡಿ ಒಂದು ದೇವರನ್ನು ಮಾಡಿಕೊಂಡಿದ್ದಾರೆ. ಅವನೇನು ಮಾಡುತ್ತಿದ್ದಾನೋ, ಯಾರ್ಯಾರು ನನ್ನನ್ನು ನಂಬುತ್ತಿದ್ದಾರೆ, ಯಾರ್ಯಾರು ನಂಬುವುದಿಲ್ಲ ಎಂದು ಹುಡುಕಿ ಹೋಗಲಾರ. ಅವನ ಚಿಂತೆಯೇ ಇಲ್ಲದ ಪ್ರಾಣಿಗಳಿಲ್ಲವೋ? ಅವುಗಳನ್ನು ಬದುಕಿಸಿರಿಸಿದ್ದಾನಲ್ಲ. ಅವನನ್ನು ತಿಳಿಯಬೇಕಾದರೆ ನಾವು ಅವನನ್ನು ಹುಡುಕಿದ ಹಾಗೆ ಅವನೂ ನಮ್ಮನ್ನು ಹುಡುಕಿಕೊಂಡು ಬರಬೇಕಾದುದು ಇಲ್ಲ. ನಾವೇ ಅವನಲ್ಲಿ ಪ್ರಶ್ನೆ ಕೇಳುತ್ತೇವೆ, ನಾವೇ ಅವಕ್ಕೆ ಉತ್ತರವನ್ನು ಹೇಳಿಕೊಳ್ಳುತ್ತೇವೆ. ನಮಗೆ ಇಷ್ಟ ಕಂಡಂತೆ ನಡೆದಾಗ ದೇವರ ಇಚ್ಛೆ ಅನ್ನುತ್ತೇವೆ, ಅನಿಷ್ಟ ಪ್ರಾಪ್ತಿಸಿದಾಗ ಅನಿಷ್ಟ ಎನ್ನುತ್ತೇವೆ. ದೇವರು ಕೊಟ್ಟ ಆಯುಷ್ಯವನ್ನು ಇದ್ದಷ್ಟು ಕಾಲ ಎಲ್ಲರ ಜೊತೆ ಒಳ್ಳೆಯ ರೀತಿಯಿಂದ ಬಾಳಿ ಬದುಕುವುದೇ ಪೂಜೆ ಎಂಬ ಬುದ್ಧಿ ಯಾಕೆ ಬರಬಾರದು ನಮಗೆ? ನಾನು ದೇವರನ್ನು ನಂಬುವುದಿಲ್ಲ, ಏಕೆಂದರೆ ನಾನು ನೋಡಿಲ್ಲ. ನನಗೆ ಯಾವುದು ಗೊತ್ತಿಲ್ಲವೋ ಅದನ್ನು ನಂಬುವುದಿಲ್ಲ. ರಾಮಕೃಷ್ಣ ಪರಮಹಂಸರು ನಂಬಿದ್ದರು, ಅದನ್ನು ತಪಸ್ಸಿನಿಂದ ಕಂಡುಕೊಂಡರು. ನನಗೆ ರಾಮ ಎಂದರೆ ರಾಜ ರವಿವರ್ಮ ಅವರ ಚಿತ್ರ, ಕೃಷ್ಣ ಎಂದರೆ ಗುಬ್ಬಿ ವೀರಣ್ಣನವರ ಕೃಷ್ಣ ಲೀಲೆ ನೆನಪಿಗೆ ಬರುತ್ತದೆ. ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆಯದಾಗುತ್ತದೆ ಎಂದು ನಾವು ನಂಬಿ ಬಂದಿದ್ದೇವೆ. ಆದರೆ ಆ ರೀತಿ ಆಗಿಲ್ಲ. ನನಗೆ ಅನುಕೂಲವಾದಾಗ ಮಾತ್ರ ದೇವರನ್ನು ನಂಬುತ್ತೇನೆ ಎಂಬುದು ಸರಿಯಲ್ಲ. ಬಯಕೆಯ ಕುಡಿ ಎಷ್ಟೆಷ್ಟು ನಿರಾಸೆಯಲ್ಲಿ ಬೆಳೆಯುತ್ತದೋ ಅದರ ಬೇರು ಅಷ್ಟಷ್ಟು ಬಲವಾಗಿ ಮನದಲ್ಲಿ ಊರಿಕೊಳ್ಳುತ್ತದೆ. ಅದೇ ಚಿಂತೆಯನ್ನೂ ಮಾಡುತ್ತಾ ತನಗೆ ಇಲ್ಲದ ವಸ್ತುವಿಗಾಗಿ ಅಸೂಯೆಗೊಳ್ಳುತ್ತದೆ. ತನಗೆ ದೊರೆಯದ ಸುಖ ಅನ್ಯರಿಗೆ ದೊರಕುವುದನ್ನು ಕಂಡು
ಸುಪ್ತ ಮನಸ್ಸು ಊಹೆಗೆ ಶರಣಾಗುತ್ತದೆ. ಜೊತೆಗೆ ಅನ್ಯಾಯಗಾರರಾರು ಎಂಬುವರನ್ನು ದಂಡಿಸಲು ಧೈರ್ಯ ಕೊಡುತ್ತದೆ. ಭಾರತ, ಜಗತ್ತು, ಲೋಕ ಎಂಬ ನಮ್ಮ ಎಡುಕಿಗೆ ಮೀರಿದ ಚಿಂತೆಯಲ್ಲಿ ಕಾಲ ಕಳೆವ ಬದಲು ನಾವು ಇರುವ ಪರಿಸರದಲ್ಲಿ ಚೆನ್ನಾಗಿ ಬಾಳುವ ಬಗೆ ಕಲಿಯಬೇಕು. ಸತ್ಯ, ನೀತಿಯಿಂದ ನಾವು ಮೊದಲು ವರ್ತಿಸಬೇಕು. ಜಗತ್ತು ಏನು ಮಾಡುತ್ತದೆ, ಬಿಡುತ್ತದೆ ಎಂಬ ಚಿಂತೆ ಬೇಡ. ನಮ್ಮ ಜನರು ಸುಳ್ಳನ್ನು ನಂಬುವಷ್ಟು ಸತ್ಯವನ್ನು ನಂಬುವುದಿಲ್ಲ. ತಾವು ನಂಬಿರುವುದೇ ಸತ್ಯ ಎಂದು ತಿಳಿದುಕೊಳ್ಳುವ ಜಗತ್ತಿನಲ್ಲಿ ಅದಕ್ಕೆ ವಿರುದ್ಧವಾಗಿ ಕಾಣಿಸುವುದೆಲ್ಲವೂ ಅಪತ್ಯವಾಗುತ್ತದೆ. 10 ಜನಗಳ ಮನಸ್ಸಿಗೆ ಒಳ್ಳೆಯದನ್ನು ಮಾಡಬೇಕು ಎಂದೆನಿಸಿದಾಗಲೆಲ್ಲ ಆ ಒಳ್ಳೆಯತನ ಸಾಂಕ್ರಾಮಿಕ ರೋಗದಂತೆ ಹಬ್ಬಬಲ್ಲದು. ಅದೇ ರೀತಿ ಯಾರೋ 4 ಪಟಿಂಗರು ಸೇರಿ ಇದನ್ಯಾರು ನೋಡುತ್ತಾರೆ ಎಂದು ಒಂದೊಂದೇ ಸಾಮಗ್ರಿಯನ್ನು ಕದ್ದು ಸಾಗಿಸಿದರೆ ಹುಲಿಗಣ್ಣಿನಿಂದ ಕಾವಲಿಟ್ಟಿದ್ದರೂ ಅಲ್ಲಿ ಏನೇನೂ ಉಳಿಯಲಾರದು. ಮನುಷ್ಯ ತನ್ನಿಂದಲೇ ಲೋಕ ಬೆಳಗುತ್ತದೆ ಎಂದು ತಿಳಿದ ಹಾಗೆಯೇ ಹೊನ್ನಿ ಹುಳುಗಳು ತಮ್ಮಿಂದಲೇ ಲೋಕ ಬೆಳಗುತ್ತದೆ ಎಂದು ತಿಳಿದಿದ್ದಾವೆ. ಮನುಷ್ಯನ ತಲೆ ಎಷ್ಟೇ ಬಾತುಕೊಂಡಿದ್ದರೂ ಅವನ ಲೋಕ ಈ ಮಿಣುಕು ಹುಳುಗಳಷ್ಟೇ ದೊಡ್ಡ ಪ್ರಪಂಚ. ಮಿಣುಕು ಹುಳುಗಳು ಕೊಡುವ ಪ್ರಕಾಶ ಅವಕ್ಕೇ ಸಾಕು. ನಾವು ಮನುಷ್ಯರು ಕೊಡುವ ಪ್ರಕಾಶ ಮಾತ್ರ ನಮಗೆ ಸಾಲದು. ಆದರೂ ನಮ್ಮಿಂದ ಲೋಕ ಬೆಳಗುತ್ತದೆ ಎಂದು ತಿಳಿಯುತ್ತಾರೆ.